ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಸಂಬಂಧಿಸಿದಂತೆ ಆ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು, ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಅಥವಾ ಇಲ್ಲವೋ ಅಂತೇಳಿ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ, ನಾವು ಈ SSP ಸ್ಕಾಲರ್ಶಿಪ್ಪಲ್ಲಿ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ SSP ಅಂತೇಳಿ ಟೈಪ್ ಮಾಡ್ಕೊಳ್ಳಿ. SSP ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು SSP ಪೋಸ್ಟ್ ಮೆಟ್ರಿಕ್ karnataka.government.in ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ 2 ಆಪ್ಷನ್ ತೋರಿಸುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನದಲ್ಲಿ ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಂದರೆ ಹೊಸದಾಗಿ ಯಾರಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡೋರಿದ್ದರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಂದರೆ ನಾವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಇದೆ, ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀವಿ, ಈಗ ಸ್ಟೇಟಸ್ ಚೆಕ್ ಮಾಡ್ಬೇಕಂದ್ರೆ ನನಗೆ ಇಲ್ಲಿ 2024-25 ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಅಂತ ಇದೆಯಲ್ಲ, ಅದ್ರ ಮೇಲೆ ಬಲಗಡೆ ಇದು ರೈಟ್ ಸೈಡ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೋಡೋದು ಕಾಣಿಸ್ತಲ್ಲ ಈ ಥರ ವಿದ್ಯಾರ್ಥಿಗಳ ಲಾಗಿನ್ ಅಂತೇಳಿ. ಇಲ್ಲಿ ನಿಮ್ಮ SSP ಯೂಸರ್ ಐ ಡಿ ಇದೆಯಲ್ಲ, ಆ SSP ಯೂಸರ್ ಐ ಡಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಆ ಪಾಸ್ವರ್ಡ್ನ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತಿದೆ. ಅಂದರೆ ಕ್ಯಾಪ್ಚಾ ಕೋಡ್ನ ಈ ಕೆಳಗಡೆ ಯಾವ ರೀತಿ ಇದೆ ಬ್ಲೂ ಬಾಕ್ಸಲ್ಲಿ ಆ ರೀತಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ಸ್ಟೂಡೆಂಟ್ ಲಾಗಿನ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ರೀತಿ ವೆಬ್ಸೈಟು ಓಪನ್ ಆಗುತ್ತೆ. ಆದರೆ ನಿಮ್ಮ ಸ್ಟೂಡೆಂಟ್ ಲಾಗಿನ್ ಆಗುತ್ತೆ. ಆದ ನಂತರ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ 2024-25 ಸಾಲಿನ ಸ್ಕಾಲರ್ಶಿಪ್ ಅಂತ ಇಯರ್ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ವ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ನಿಮ್ಮ ಸ್ಟೇಟಸ್ ಶೋ ಆಗುತ್ತೆ. ಅರೆ ಇವು ಅಪ್ಲೈ ಮಾಡ್ಬೇಕಾದ್ರೆ ಏನೆಲ್ಲ ಎಂಟ್ರಿ ಮಾಡಿದ್ರಲ್ಲಿ ನಿಮ್ಮ ಕಾಲೇಜ್ ಡೀಟೇಲ್ಸ್ ಆಗಲಿ, ನಿಮ್ಮ ಸ್ಕೋರು, ನಿಮ್ಮ ಕ್ಯಾಟಗರಿ, ನಿಮ್ಮ ಕ್ಯಾಸ್ಟು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲ ಏನಾಗುತ್ತೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತಿದೆ. ಅಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತಿದೆ ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಎಸ್ ಅಂತಿದೆ. ಅಂದರೆ ಈ ಥರ ಯಾರ್ದೆಲ್ಲ ಎಸ್ ಅಂತ ಇರುತ್ತೆ ನೋಡ್ಕೊಳ್ಳಿ. ಅಲ್ಲಿ ಸ್ಕಾಲರ್ಶಿಪ್ಗೆ ಅವರು ಎಲಿಜಿಬಲ್ ಅಂತೇಳಿ. ಇಲ್ಲಿ ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತಿದ್ದಲ್ಲ, ಅಲ್ಲಿ ಫಸ್ಟ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಅಂತಿದೆ. ನಂತರ ಇಲ್ಲಿ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಸ್ ಕೂಡ ಇದೆ. ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಈ ಅಪ್ಲಿಕೇಶನ್ನ ಎಲ್ಲ ಸಂಪೂರ್ಣವಾಗಿ ಚೆಕ್ ಮಾಡಿಬಿಟ್ಟು ನಮ್ಮ ಸ್ಕಾಲರ್ಶಿಪ್ಪನ್ನು ಅವರು ಅಪ್ರೂವ್ ಮಾಡಿ ನಮ್ಮನ್ನ ಎಲಿಜಿಬಲ್ಗೆ ಎಸ್ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತಿದೆ, ಅದು ಕೂಡ ಎಸ್ ಆಗಿದೆ. ಅಲ್ಲಿ ಯಾರ್ದೆಲ್ಲ ಎಸ್ ಆಗಿರುತ್ತೆ ಅವರಿಗೆಲ್ಲ ಏನಾಗಿರುತ್ತೆ ಅಂದರೆ ನನಗೆ ಈ BCM ಡಿಪಾರ್ಟ್ಮೆಂಟ್ ಕಡೆಯಿಂದ ಅಥವಾ OBC ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರಿಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಪೇಜ್ ನೋಡ್ಬೇಕಂದ್ರೆ ಮೇಲೆ ಅಲ್ಲಿ ಯಾರ ಮಾರ್ಕ್ ಹತ್ರ ಬಾಣ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ 2ನೇ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಮ್ಮ ಸ್ಕಾಲರ್ಶಿಪ್ ಎಸ್ ಅಂತ ಆಗಿದೆಯಲ್ಲ, ಎಲ್ಲ ಎಲಿಜಿಬಲ್ ಆಗಿದೆಯಲ್ಲ, ಅಲ್ಲಿ ನಮ್ಮ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಫೀಸ್ ರೀಕನ್ಷನ್ ಅಂದರೆ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ನಾವು ಇಲ್ಲಿ ಎಲಿಜಿಬಲ್ ಆಗಿದ್ದೀವಿ. ಅಂದರೆ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ತೋರಿಸ್ತಲ್ಲ 4360, ಇದು ಶುಲ್ಕ ಮರುಪಾವತಿ ಮಾತ್ರ. ಆದರೆ ಇಲ್ಲಿ ವಿದ್ಯಾಸಿರಿ ಅಥವಾ ಇನ್ನೊಂದು ಅಕಾಡೆಮಿಕ್ ಅಲೋಕೆನ್ಸ್ ಅಂದರೆ ಏನಾದ್ರು ನೀವು ಡೇ ಸ್ಕಾಲರ್ ಆಗಿದ್ರೆ ಹಾಸ್ಟೆಲ್ ಇಲ್ಲಾಂದ್ರೆ ನಿಮಗೆ 15,000 ಅಮೌಂಟ್ ಬರುತ್ತೆ. ಅಲ್ಲಿ ಇನ್ನೂ ಯಾವುದೇ ಎಸ್ ಅಂತ ಆಗಿಲ್ಲ, ನಾವಿನ್ನೂ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿಲ್ಲ. ನಂತರ ಇಲ್ಲಿ ನೀವೇನಾದರೂ ನಿಮ್ಮ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಏನಾದ್ರು ಡೆಬಿಟ್ ಆಗಿದೆಯೋ ಅಥವಾ ಏನಾದ್ರು ಕ್ರೆಡಿಟ್ ಆಗಿದೆಯೋ, ಏನಾದ್ರು DBTಗೆ ಪುಷ್ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗ್ಬೋದು. ಇಲ್ಲಿ ಈ ಥರ ನಿಮ್ಗೆ ಏನಾದ್ರು ಸ್ಕಾಲರ್ಶಿಪ್ಪಲ್ಲಿ ಚೆಕ್ ಮಾಡೋಕ್ಕಾಗದೇ ಇಲ್ಲ ಅಂದ್ರೆ ನಾನು ಅದು ಒಂದು PDF ಡೌನ್ ಮಾಡಿ ಯಾವ ಥರ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ಪನ್ನು ಚೆಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಲ್ಲ, ಅದನ್ನು ಫೈಲನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ PDF ಅಂತಿದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ PDF ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ನ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಅದನ್ನು ನೀವು PDF ಫಾರ್ಮೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಆ PDF ಫೈಲಲ್ಲಿ ನಿಮ್ಮ ಸಂಪೂರ್ಣವಾದಂದ್ರೆ ನಿಮ್ಮ ಸ್ಟೇಟಸ್ ಯಾವ ಥರ ಸ್ಕಾಲರ್ಶಿಪ್ ಸ್ಟೇಟಸ್ ಯಾವ ಥರ ಇದೆ ಅದೆಲ್ಲ ಫುಲ್ ಡೀಟೇಲ್ಸಾಗಿ ಓಪನ್ ಆಗುತ್ತೆ. ನಿಮ್ಮ ಏನಾದರೂ ಪುನಃ ಬೇಕಾದ್ರೆ ಪ್ರಿಂಟ್ ತಗೊಂಡು ನಿಮ್ಗೆ ಏನಾದರೂ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ರಿಜೆಕ್ಟ್ ಮಾಡಿದ್ದಾರೆ ಏನಾದರೂ ಕಾರಣಕ್ಕಿಂತ ನಿಮ್ಮ ಅಮೌಂಟ್ ಇನ್ನೂ ಬಂದಿಲ್ಲ ಅಂದ್ರೆ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಇರುತ್ತೋ ಆ ಡಿಪಾರ್ಟ್ಮೆಂಟ್ಗೆ ನೀವು ಅದನ್ನ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಎಸ್ ಅಂತಿದ್ದಲ್ಲ, ಆದ್ದರಿಂದ ನಮಗೆ ಈ ಸ್ಕಾಲರ್ಶಿಪ್ ಅಮೌಂಟು ಶುಲ್ಕ ಮರುಪಾವತಿ ಯೋಜನೆಗೆ ನಾವು ಎಲಿಜಿಬಲ್ ಆಗಿದ್ವಿ, ಅದು ಅಮೌಂಟು ಸ್ಯಾಂಕ್ಷನ್ ಆಗಿ ತೋರಿಸ್ತಾ ಇದೆ. ಈ ನಂತರ ಇನ್ನೂ ವಿದ್ಯಾಸಿರಿ ಇನ್ನೂ ಆಗಿಲ್ಲ. ಈ ಕೆಳಗಡೆ
ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತಿದೆಯಲ್ಲ, ಅಂದರೆ ಇನ್ನು ಅವೇಟೆಡ್ ಅಂತಿದೆ, ಅಂದರೆ ಇನ್ನು ಮುಂದೆ ವೇಟ್ ಮಾಡಿ ಅಮೌಂಟ್ ಬರುತ್ತಂತೆ ಹೇಳ್ತಾ ಇದೆ. ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT, ಅಂದರೆ ಅವ್ರಿನ್ನ DDO ಇರ್ತಾರಲ್ಲ, ಆ ಡಿಪಾರ್ಟ್ಮೆಂಟಿನ DDO ಅವ್ರಿನ್ನ ಅಪ್ರೂವಲ್ ಕೊಟ್ಟಿಲ್ಲ ಅಂತೆ. ಆ ಕೊಟ್ಟ ನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಆ ಸ್ಕಾಲರ್ಶಿಪ್ ಅಮೌಂಟ್ ಏನಾದ್ರು ನಿಮಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆದ್ರನಿಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತಿದೆಯಲ್ಲ, ಅಲ್ಲಿ ನಿಮಗೆ ಎಷ್ಟು ಅಮೌಂಟ್ ಆಗಿದೆ, ಯಾವ ಡೇಟಿಗೆ, ಏನಾದ್ರು ಸಕ್ಸಸ್ಫುಲ್ ಆಗಿದೆಯೋ ಅಥವಾ ಏನಾದರೂ ಎರರ್ ಆಗಿದೆಯೋ ಅಂತೇಳಿ ಇಲ್ಲಿ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಹೋಗುತ್ತೆ. ನಿಮ್ಮ ಬ್ಯಾಂಕ್ ನೇಮು, ಅಕೌಂಟ್ ನಂಬರು, ಮತ್ತು ರೆಫರೆನ್ಸ್ ನಂಬರು, UTR ನಂಬರು, ಕ್ರೆಡಿಟ್ ಅಥವಾ ಡೆಬಿಟ್ ಅಂತೇಳಿ ಎಲ್ಲ ತೋರಿಸುತ್ತೆ. ಹಾಗೆ ಕೆಲವೊಬ್ಬರದ್ದು ಇನ್ನೂ ವೆರಿಫೈ ಆಗಿಲ್ಲ, ವೆರಿಫೈ ಆದರೂ ಕೂಡ ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರಲ್ಲ. ಕೆಲವೊಬ್ರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ, ಇನ್ನು ಅಮೌಂಟು ಅಂದರೆ ಅವ್ರ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿರಲ್ಲ. ಕೆಲವೊಬ್ಬರದ್ದು ಏನಾದ್ರು ತೊಂದರೆ ಇದ್ರನಿಗೆ, ಏನಾದ್ರು ಸಮಸ್ಯೆ ಇದ್ರನಿಗೆ ಈ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಕಾಣಿಸುತ್ತಲ್ಲ, ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮದು ಸ್ಟೇಟಸ್ ಏನಾಗಿದೆ ಅಂತೇಳಿ ವಾಟ್ಸಪ್ ಮಾಡಿದ್ರನಿಗೆ ನಿಮ್ಮ ಸಮಸ್ಯೆ ಏನು ಅಂತೇಳಿ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೇವೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ತಮ್ಮ SSP ಸ್ಕಾಲರ್ಶಿಪ್ನ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅವರ ಸಮಸ್ಯೆ ಏನು ಅಂತೇಳಿ ತಿಳಿದುಕೊಳ್ಳಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಮತ್ತೊಮ್ಮೆ ನಮ್ಮ ಸ್ಪರಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ.